ಬೆಳ್ಳಂಬೆಳಗ್ಗೆ ಜವರಾಯ ತನ್ನ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಬಳ್ಳಾರಿಯಲ್ಲಿ ಭೀಕರ ಅಪಘಾತವೊಂದು ಸಂಭವಿಸಿದ್ದು ಮೂವರು ಈ ರಸ್ತೆ ಅಪಘಾತದಲ್ಲಿ ಬಲಿಯಾಗಿದ್ದಾರೆ. ಬಳ್ಳಾರಿ ಸಿರುಗುಪ್ಪ ರಸ್ತೆಯ ದೇವಿನಗರ ಕ್ಯಾಂಪ್ನ ಬಳಿ ಸಂಭವಿಸಿರೋ ದುರಂತ ಇದು. ರಸ್ತೆ ಬದಿಯ ಕಿರು ಸೇತುವೆಗೆ ಕಾರ್ ಡಿಕ್ಕಿಯಾಗುತ್ತೆ. ಆ ಸಂದರ್ಭ ಕಾರ್ನಲ್ಲಿದ್ದ ಮೂವರು ಸಾವಿಗೀಡಾಗಿದ್ದಾರೆ. ತಮಿಳುನಾಡಿನಿಂದ ಕಾರ್ನಲ್ಲಿ ಒಂದೇ ಕುಟುಂಬದ 5 ವಾಪಸ್ ಬರ್ತಿದ್ರು ಅಂತ ಗೊತ್ತಾಗ್ತಾ ಇದೆ. ಕಾರಲ್ಲಿದ್ದವರ ಪೈಕಿ 3 ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ 2 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪ್ರಸಾದ್ ರಾವ್, ವಿಜಯಕುಮಾರಿ ಮತ್ತು ಸಂಧ್ಯಾ ಮೃತರು ಅಂತ ಗುರುತಿಸಲಾಗಿದ್ದು ಸಿರುಗುಪ್ಪ ತಾಲೂಕಿನ ನಿಟ್ಟೂರು ಗ್ರಾಮದ ಕುಟುಂಬಸ್ಥರು. ಇವರೆಲ್ಲ ತಮಿಳುನಾಡಿನ ದೇವಸ್ಥಾನಕ್ಕೆ ಹೋಗಿ ಇವರೆಲ್ಲ ವಾಪಸ್ ಬರುವಂತ ಸಂದರ್ಭ ಘಟನೆ ಸಂಭವಿಸಿದೆ. ಅಂಡ್ ಇದಕ್ಕೆ ರೀಸನ್ನು ನಿದ್ದೆ ಮಂಪರ್ ಇರಬಹುದು ಅಥವಾ ದಟ್ಟ ಮಂಜು ಕೂಡ ಅಪಘಾತಕ್ಕೆ ಕಾರಣ ಅಂತ ಹೇಳಿ ಪ್ರಾಥಮಿಕವಾಗಿ ಶಂಕೆ ವ್ಯಕ್ತವಾಗ್ತಾ ಇದ್ದು ತೆಕ್ಕಲಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿರುವ ಭೀಕರ ದುರಂತ ಇದು. ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದವರು ಮಸಣವನ್ನ ಸೇರಿದ್ದಾರೆ. ವಿಧಿ ತನ್ನ ಅಟ್ಟಹಾಸವನ್ನ ಮೆರೆದಿದ್ದು 3 ಸಾವಿಗೀಡಾದ್ರೆ 2 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಒಂದೇ ಕುಟುಂಬದ 5 ಅಂತ ಹೇಳಿ ಗೊತ್ತಾಗ್ತಾ ಇದೆ. ಕಾರಿನ ವಿಜುವಲ್ಸ್ ಅನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಗುರುತೇ ಸಿಗದಷ್ಟು ರೀತಿಯಲ್ಲಿ ಕಾರಿನ ಫ್ರಂಟ್ ಭಾಗ, ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರೋದು. ಇದಕ್ಕೆ ಚಾಲಕನ ನಿದ್ದೆ ಮಂಪರು ಕಾರಣ ಆಯ್ತಾ ಅಂತ ಹೇಳಿ ಪ್ರಾಥಮಿಕವಾಗಿ ಪೊಲೀಸರು ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಈಗ ಚಳಿ ವಿಪರೀತವಾಗಿದೆ, ಮಂಜು ದಟ್ಟವಾಗಿ ಆವರಿಸಿರುತ್ತೆ. ಆ ಹಿನ್ನೆಲೆಯಲ್ಲಿ ಕೂಡ ಹೋಗಿ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡಿತಾ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂತಹ ಅನುಮಾನ. ಪೊಲೀಸರ ತನಿಖೆಯಿಂದ ಘಟನೆ ಕುರಿತಂತೆ ಮತ್ತಷ್ಟು ಮಾಹಿತಿ ಲಭ್ಯ ಆಗಬೇಕು. ಬಟ್ ಕಾರ್ನಲ್ಲಿದ್ದ 5ರಲ್ಲಿ 2 ಗಂಭೀರವಾಗಿ ಗಾಯಗೊಂಡ್ರೆ 3 ಸಾವನ್ನಪ್ಪಿದ್ದಾರೆ. ಬಳ್ಳಾರಿ ಸಿರುಗುಪ್ಪ ರೋಡ್ನ ದೇವಿನಗರ ಕ್ಯಾಂಪ್ ಬಳಿ ಸಂಭವಿಸಿರೋ ದುರಂತ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೀರೇಶ್, ಬೆಳಗ್ಗೆ ಎಷ್ಟು ಹೊತ್ತಿಗೆ ಸಂಭವಿಸಿದ ಅಪಘಾತ ಇದು? ಹಾಗೆ ಗಾಯಗೊಂಡಿರೋರ ಪರಿಸ್ಥಿತಿ ಏನು? ಸ್ಥಳದಲ್ಲಿ ಈಗ ವಾತಾವರಣ ಯಾವ ರೀತಿ ಇದೆ? ಹೌದು ಪ್ರಜ್ವಲ್, ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಮುಂಜಾನೆ 4:45ಕ್ಕೆ ಭೀಕರವಾದಂತಹ ರಸ್ತೆ ಅಪಘಾತ ಆಗಿದೆ. ಈ ರಸ್ತೆ ಅಪಘಾತಕ್ಕೆ ಮತ್ತೊಂದು ವಾಹನ ಬಂದು ಅಪ್ಪಳಿಸಿರುವುದಂತೂ ಸಾಧ್ಯವೇ ಇಲ್ಲ. ಈ ಒಂದು ವಿಪರೀತವಾದಂತಹ ಮಂಜು ಮತ್ತು ಕವಿದ ವಾತಾವರಣ ಜೊತೆಗೆ ಈ ಒಂದು ನಿದ್ದೆಗೆಟ್ಟಂತಹ ಈ ಒಂದು ಡ್ರೈವರ್ ಸಾಕಷ್ಟು ರೀತಿಯಾದಂತಹ ಸಮಸ್ಯೆ ಮಾಡಿಕೊಳ್ಳುವುದರ ಮೂಲಕ ಏನು ರಾಷ್ಟ್ರೀಯ ಹೆದ್ದಾರಿ 150/ಎಯಲ್ಲಿರತಕ್ಕಂತಹ ಒಂದು ಬ್ರಿಡ್ಜ್ಗೆ ಹೋಗಿ ಗುದ್ದಿರೋ ಪರಿಣಾಮವಾಗಿ ಈ ಒಂದು ರೆನೋ ಡಸ್ಟರ್ ಕಾರು ಸಂಪೂರ್ಣವಾಗಿ ಪಕ್ಕದಲ್ಲಿರತಕ್ಕಂತಹ ಒಂದು ಹಳ್ಳದ ಮೂರಿಗೆ ಬಿದ್ದಿದೆ. ಇದರ ಪರಿಣಾಮವಾಗಿ ಸ್ಥಳದಲ್ಲಿಯೇ 3 ಸಾವನ್ನಪ್ಪಿದ್ದು ಇನ್ನು 2 ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಬಳ್ಳಾರಿಯ ಟ್ರಾಮಾ ಕೇರ್ ಸೆಂಟರ್ಗೆ ಸೇರಿಸಲಾಗಿದೆ. ಈ ಒಂದು ಅಪಘಾತವು ಮುಂಜಾನೆ 4:45 ಆಗಿದೆ. ಈ ಒಂದು ಕಾರಿನಲ್ಲಿರುವಂತಹ ಎಲ್ಲರೂ ಸಹ ಈ ಸುಮಾರು 2ನೇ ಬೆಳೆ ಇಲ್ಲದ ಕಾರಣದಿಂದಾಗಿ ತಮಿಳುನಾಡಿಗೆ ಪ್ರವಾಸ ಹೋಗಿದ್ದರು. ಪ್ರವಾಸ ಹೋಗಿ ಬಂದಂತ ಸಮಯದಲ್ಲಿ ಇನ್ನೇನು ಹತ್ರ ಇದೆ ಊರು, ಬೇಗ ಹೋದ್ರೆ ಆಯ್ತು ಅಂತಂದೇಳಿ ಮಂಪರ್ ನಲ್ಲಿರತಕ್ಕಂಥ ಡ್ರೈವರ್ಗೆ ಇಲ್ಲ ಹೊರಡಿ ಏನೂ ಆಗೋದಿಲ್ಲ ಅಂತಂದೇಳಿ ಹೇಳುವುದರ ಮೂಲಕ ಉತ್ಸಾಹ ನೀಡಿದ್ದಾರೆ. ಅವರು ಈ ಒಂದು ಬಳ್ಳಾರಿಯ ರಾಷ್ಟ್ರೀಯ ಹೆದ್ದಾರಿ 150/ಎಯಲ್ಲಿ ಪ್ರಯಾಣಿಸಿ ಈ ಒಂದು ಸಿರುಗುಪ್ಪದಲ್ಲಿ ಉಳಿದಂತವ್ರನ್ನ ಬಿಟ್ಟು ವಾಪಸ್ ಬರಬೇಕಾದಂತಹ ಬಂದು ನಿಟ್ಟೂರು ಗ್ರಾಮಕ್ಕೆ ಹೋಗಬೇಕು ಅಂತ ಸಂದರ್ಭದಲ್ಲಿ ಈ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಈ ಫೈನ್ ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.